ಯಡಿಯೂರಪ್ಪ ಸಾಹೇಬ್ರೆ ಮಾತಾಡಿದ್ರು ಅಲ್ವಾ? ಇವತ್ತು ಮಹಿಳಾ ದಸರಾ, ಅದಕ್ಕಾಗಿ ತಾನೇ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಬೆಳಗ್ಗೆಯಿಂದ ನಾವು ಯಡಿಯೂರಪ್ಪ ಸಾಹೇಬ್ ಬಂದು ಉದ್ಘಾಟನೆ ಮಾಡ್ತಾರೆ ಅಂತ ಎಲ್ಲ ಕಾಯ್ತಾ ಇದ್ವಿ. ಬಂದು ಇವಾಗ ತಾನೇ ಅವರ ಒಂದು ಅಮೃತಾಸ್ತ್ರದಿಂದ ಈ ಒಂದು ಮಹಿಳಾ ದಸರಾಕ್ಕೆ ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಅವ್ರಿಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಹಿಳೆಯರ ಪರವಾಗಿ, ಜೊತೆಗೆ ಮೈಸೂರು ದಸರಾವನ್ನು ಇಷ್ಟು ವಿಜೃಂಭಣೆಯಿಂದ ಇಷ್ಟೊಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮೆಲ್ಲರೂ ಕೂಡ ಆಯೋಜನೆ ಮಾಡಿಕೊಟ್ಟು ಮೈಸೂರಿಗೆ ಬರ್ತಕ್ಕಂಥ ಲಕ್ಷಾಂತರ ಜನರಿಗೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರದಲ್ಲಿ ಉಸ್ತುವಾರಿ ಸಚಿವರಾಗಿ ಮೈಸೂರು ಕೆಳಗಡೆ ಕಾರ್ಯಕ್ರಮದಲ್ಲಿ ಸಮಯದ ಕೊರತೆಯಿಂದ ವರ್ಣದಾಸನೆ ಕಾರ್ಯಕ್ರಮ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಹಾಗೂ ಅಧ್ಯಕ್ಷರು ರಾಜ್ಯ ಮಹಿಳಾ ಆಯೋಗ ಅವರಿಗೂ ಕೂಡ ನಮ್ಮ ಎಲ್ಲ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹಿಳಾ ದಸರಾ ಉಪಸಮಿತಿಯ ಉಪಾಧ್ಯಕ್ಷರುಗಳು ಹಾಗೂ ಸದಸ್ಯರುಗಳಿಗೆ ಹಾಗೂ ಎಲ್ಲ ಅಧಿಕಾರಿ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಹಳ್ಳಿಗೋಗದಿಂದ ನಾವೇ ಸ್ಟಿಚಿಂಗ್ ಮಾಡ್ತಾ ಇರೋದು ಬ್ಲೌಸು. ಮಾಮೂಲಿ ಬ್ಲೌಸ್ ಪೀಸ್ ಇಸ್ಕೊಂಡು ಸ್ಟಿಚ್ ಮಾಡಿರೋದು. ಇದು ನೋಡಿ ಎಂಬ್ರಾಯ್ಡಿಂಗ್ ಬ್ಲೌಸು. ಇದು ನಿಮಗೆ ಕಮ್ಮಿ ರೇಟಲ್ಲಿ ನಾವು ಮಾಡಿಸ್ಕೊಡ್ತೀವಿ. ನಮ್ಮ ಕಾಂಟ್ಯಾಕ್ಟ್ ನೀವು ಮಾಡಿದ್ರೆ ನಿಮ್ಗೆ ನಾವು ಕಮ್ಮಿ ರೇಟಲ್ಲಿ ವೆರೈಟಿ ನಿಮಗೆ ಡಿಸೈನ್ ಎಂಬ್ರಾಯ್ಡಿಂಗ್ ಡಿಸೈನ್ ಮಾಡಿಸ್ಕೊಡ್ತೀವಿ. ನೋಡಿ ಜಸ್ಟ್ 450 ರುಪೀಸು. ನಿಮಗೆ ಅಲ್ಲಿ ಇದು ರೆಡಿಮೇಡ್ ಮಾಡಿಕೊಡೋಕ್ಕೆ 800 ರೂಪಾಯಿ 900 ರೂಪಾಯಿ ಕೇಳ್ತಾರೆ. ಜಸ್ಟ್ 450 ರುಪೀಸ್. ನಮಸ್ತೆ. ನಾವು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಳವಳ್ಳಿಯಿಂದ ಬಂದಿದ್ದೀವಿ. ನಾವು ಗೋ ಆಧಾರಿತ ನೈಸರ್ಗಿಕ ಕೃಷಿಯನ್ನು ಒಂದು 12 ವರ್ಷದಿಂದ ಮಾಡ್ತಾಯಿದ್ದೀವಿ. ಜೊತೆಗೆ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ. ಗೋ ಉತ್ಪನ್ನಗಳಾದ ಬೆರಣೆ ಮತ್ತು ಧೂಪ, ಬೆಂಬಲ ಕಡ್ಡಿ ಈ ಥರದ್ದೆಲ್ಲ ತಯಾರು ಮಾಡ್ತೀವಿ. ಹಾಗೆ ಸಿರಿಧಾನ್ಯಗಳನ್ನ ಬೆಳಿತೀವಿ ಮತ್ತು ದೇಸಿ ತಳಿ ಅಕ್ಕಿಗಳನ್ನ ಬೆಳಿತೀವಿ. ದೇಸಿ ಕಾಳುಗಳನ್ನೆಲ್ಲ ಬೆಳಿತೀವಿ. ಮತ್ತು ಕಬ್ಬನ್ನು ಬೆಳೆದು ನಾವೇ ನೈಸರ್ಗಿಕವಾಗಿ ಕಬ್ಬು ಬೆಳೆದು ಬೆಲ್ಲ ತಯಾರು ಮಾಡ್ತೀವಿ. ನೈಸರ್ಗಿಕವಾಗಿರ್ತದೆ ಬೆಲ್ಲ. ಮತ್ತು ಗಾಣದ ಎಣ್ಣೆಗಳೆಲ್ಲ ತಯಾರು ಮಾಡ್ತೀವಿ. ಒಟ್ಟಲ್ಲಿ ಸಮಾಜಕ್ಕೆ ಒಂದು ಸಾತ್ವಿಕ ಆಹಾರ ಪದಾರ್ಥಗಳನ್ನ ಕೊಡಬೇಕು ಅಂತ ಸಂಕಲ್ಪ ಮಾಡಿ ನಾವು ಇವತ್ತು ಸಾತ್ವಿಕ ಪದಾರ್ಥಗಳನ್ನ ಸಮಾಜಕ್ಕೆ ಕೊಡೋಕ್ಕೆ ಸಂಕಲ್ಪ ಮಾಡಿದ್ದೀವಿ. ಇದು ನುಗ್ಗೆ ಸೊಪ್ಪಿನ ಪೌಡ್ರ್ ಸರ್. ನಾವೇ ಮನೆಯಲ್ಲೇ ಇದನ್ನ ಶೇಡ್ ಡ್ರೈ ಮಾಡಿ ನಾವೇ ಮಾಡಿರೋದೊಂದು. ಇಟ್ಸ್ ವೆರಿ ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಕಂಟೆಂಟ್. ಜಸ್ಟ್ ನೀವು 5 ಗ್ರಾಮ್ಸ್ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಅದೆಲ್ಲ ಸಿಗುತ್ತೆ. ಈಗ ನಾವು ತೊಗೊಳ್ಳೋಂಥ ಫುಡ್ಡಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಇರಲ್ಲ. ಸೊ ಇದನ್ನು ನೀವು ಸೂಪರ್ ಫುಡ್ಡಾಗಿ ನಿಮ್ಮ ಡೈಲಿ ಕನ್ಸಂಪ್ಷನ್ ಬೇಕಂದರೆ ಮಜ್ಜಿಗೆ ಹಾಕೋಬೋದು ಬಿಸಿನೀರಲ್ಲಿ, ಅಥವಾ ಗ್ರೀನ್ ಟೀ ಥರ ಮಾಡಿಕೊಂಡು ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ಆ ಥರನೂ ತೊಗೊಳ್ಬೋದು. ಇಲ್ಲ ಮಾಮೂಲಿ ಚಪಾತಿ, ದೋಸೆ ಅದಕ್ಕೆಲ್ಲ ಒಂದು ಸ್ವಲ್ಪ ಹಾಕಿ. ಆಮೇಲೆ ಚಿಕ್ಕ ಮಕ್ಕಳಿಗೂ ತಿನ್ನಿ ನುಗ್ಗೆ ಸೊಪ್ಪು ಹಾಗೆ ಅಂದರೆ ಯಾರೂ ತಿನ್ನಲ್ಲ. ಅಟ್ಲೀಸ್ಟ್ ಹೀಗೆ ಇದು ಮಾಡಿದ್ರೆ ಥ್ಯಾಂಕ್ ಯು. ಸ್ಟಾಲು ಸ್ಮೈಲ್ ಮಾಡು.